ಆಶೀರ್ವಾದಗಳಲ್ಲಿ ವಿನಂತಿದೆ. ನಿಮ್ಮ ಕಣ್ಣಿನ ಕ್ಯಾಂಪದಲ್ಲಿ ಎಲ್ಲರನ್ನ ಹಿಡಿದುಕೊಳ್ಳಿ. ಯಾರು ಅತಿ ಹೆಚ್ಚು ಅಂತ ಕೊಡ್ಬೇಕಂತ ನೀವು ಅವರಿಗೆ ಯಾರು ಶಾಂತತೆಯಿಂದ ಕುಳಿತಿರ್ತಾರ ಮತ್ತೆ ಹೊಟ್ಟೆ ಮಾತಾಡಂಗಿಲ್ಲ ಅಂತವ್ರನ್ನ ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ನಾವು ಕಲಿಲಿಕ್ಕೆ ಬಂದೀವಿ. ಈಗ ನೀವು ಬರ್ತಕ್ಕಂಥ ಸ್ಪರ್ಧೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಕೂಡ ಇರ್ತಾವೆ. ಏನನ್ನ ನೀವೆಷ್ಟು ಶಾಂತತೆಯಿಂದ ಕುಳಿತುಕೊಳ್ತೀರಿ ಅಷ್ಟು ನಿಮ್ಗೆ ಹೊಸ ಪ್ರಶ್ನೆಗೆ ಉತ್ತರ ಕೊಡೋದಾಗ್ಲಿ, ಪ್ರಬಂಧ ಬರೆದಕ್ಕಾಗ್ಲಿ, ಮತ್ತೆ ಪರಿಸರದ ಬಗ್ಗೆ ಇವೆಂಟ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಚಿತ್ರಕಲೆ ಹೊರಹೊಮ್ಮುತ್ತದೆ. ಒಂದು 10 ನಿಮಿಷಗಳ ಕಾಲ ನೀವೆಲ್ಲರೂ ದೇವ್ರು ಕುಂತಂಡು ಕುಂದಿರ್ಬೇಕು. ಯಾರು ಹೇಳಿದ್ರೆ ನನಗೆ ಹೇಳಿದ್ದೆ ನಾನು ಸಮಾಧಾನದಿಂದಿರಿ. ನಾನು ನನ್ನಷ್ಟಕ್ಕೆ ನಾನು ಹೇಳ್ತಾ ಇದ್ದೇನೆ, ನೀವು ಕೇಳಿಸ್ಕೊಳ್ಳಿಲ್ಲ. ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಎಲ್ಲ ಮತಿಗೆ ಮಂಗಳವಿತ್ತುರಾಗದಿಂಬೇಗೆನಗೆ ಕೃಪೆಯಾಗು ಕೃಪೆಯಾಗು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ನಿಮ್ಮ ಕಂಡು ಕಂಡು ಎನ್ನ ತನು ಬಯಲಾಗಿತ್ತಯ್ಯ. ಬಸವಣ್ಣ ನಿಮ್ಮ ಮುಟ್ಟಿ ಮುಟ್ಟಿಯನ್ನ ಕ್ರಿಯೆ ಬಯಲಾಗಿತ್ತಯ್ಯ. ಬಸವಣ್ಣ ನಿಮ್ಮ ನೆನೆನೆದು ಎನ್ನ ಮನ ಬಯಲಾಗಿತ್ತಯ್ಯ. ಬಸವಣ್ಣ ನಿಮ್ಮ ಮಾನುಭಾವಗಳ ಕೇಳಿ ಕೇಳಿ ಎನ್ನ ಬಹು ನಾಸ್ತಿ ಆಗಿತ್ತಯ್ಯ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಅಜಾತನೆಂಬುದು ನೆಲೆಮಾಡು ಬಹುಪಾಠ್ಯಗಳ ಅಭಿಪ್ರಿಯಾಗಿ ನಿಮ್ಮ ಸಂಘದಿಂದ ಬದುಕಿದ ಕಾರಣ ಸಂಘದ ಬಸವಣ್ಣ ಸಂಘದ ಬಸವಣ್ಣ. ಇನ್ನೂ ಬೈಬೈ ಅಂತ ಇದೆ. ಇನ್ನು ಯಾಕೆ ಸೃಷ್ಟಿಕರ್ತ ಪರಮಾತ್ಮನನ್ನ ಮನಮಂದಿರದಲ್ಲಿ ಭಕ್ತಿಯಿಂದ ನೆನೆದು ಜಗತ್ತಿನ ಮನುಕುಲ ಕೋಟೆಗೆ ಕಲ್ಯಾಣದ ಪದವನ್ನು ಬೋಧಿಸಿರ್ತಕ್ಕಂಥ, ಇಡೀ ಪ್ರಪಂಚಕ್ಕೆ ಪರಿಸರದ ಪ್ರೇಮವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವ ತಂದೆಯನ್ನ ನೆನೆದು ಪರಿಸರವನ್ನೇ ಆಡಿ, ಪರಿಸರವನ್ನೇ ಹೊಗಳಿ, ಪರಿಸರದಲ್ಲೇ ದೇವರನ್ನ ಕಂಡಿರ್ತಕ್ಕಂಥ ಮಹಿಳಾ ಕುಲದ ಅನರ್ಘ್ಯರತ್ನವಾಗಿರ್ತಕ್ಕಂಥ ವೀರ ವೈರಾಗ್ಯದಿ ತತ್ವದ ಶಿಖಾಮಣಿ ಜಗದ ಕಣ್ಮಣಿ ಆಗಿರ್ತಕ್ಕಂಥ ಅಕ್ಕಮಾತಿನ ತಾಯಿಯನ್ನ ನೆನೆದು ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಬಂಧರನ್ನ, ಜಗತ್ತಿನ ಸಂತರನ್ನ, ಮಾಂತರನ್ನ ನೆನೆದು ನನ್ನ ನರಜನ್ಮವನ್ನಾಗಿರಿಸಿರುವಂತಹ ಚಂದ್ರಿಗೆ ಚಿಚ್ಚೋತಿ ವಿಜಯಮಾಂತರ ಬಲಚರಣಕ್ಕೆ ನತಮಸ್ತಕನಾಗಿ ಜ್ಞಾನ ಗುರುದೇವ ಪರಿಸರದಲ್ಲೇ ದೇವರನ್ನ ಕಂಡು ಪಂಚತತ್ವದಲ್ಲಿ ವಿಲೀನವಾಗಿರ್ತಕ್ಕಂಥ ವಿಜಯಪುರದ ಜ್ಞಾನಯೋಗಿ ಪರಿಸರ ಪ್ರೇಮಿ ಸಿದ್ದೇಶ್ವರಪ್ಪಗಳವರ ಪರಮಚೇತನವನ್ನು ನೆನೆದು ಈ ಸ್ಫೂರ್ತಿ ಕರಿಯರ್ ಅಕಾಡೆಮಿ ಧಾರವಾಡವರು ವಿಶ್ವ ಪರಿಸರದ ದಿನದ ಅಂಗವಾಗಿ ಇದು ಪರಿಸರದ ಅರಿವನ್ನು ಮೂಡಿಸುವ ಸಲುವಾಗಿ, ಪರಿಸರದ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಇವತ್ತ ಮಕ್ಕಳಿಗೋಸ್ಕರನೇ ಪ್ರಬಂಧ ಸ್ಪರ್ಧೆ ಮತ್ತೆ ಪರಿಸರದ ಕುರಿತು ಚಿತ್ರಕಲಾ ಸ್ಪರ್ಧೆ, ಪರಿಸರವನ್ನೇ ಕುರಿತು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಈ ಎಲ್ಲ ಕಾರ್ಯಕ್ರಮಗಳ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಅವರಿವರಲ್ಲದೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಈ ಕಾರ್ಯಕ್ರಮದ ಬೆನ್ನೆಲುಬಿನ ಶಕ್ತಿಯಾಗಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಖಾಸಗಿ
ಸಿಬ್ಬಂದಿ ವರ್ಗದವರನ್ನ ಸಮಾವೇಶಗೊಂಡಿರ್ತಕ್ಕಂಥ ಸಮಸ್ತ ಮುದ್ದು ವಿದ್ಯಾರ್ಥಿನಿಯರೇ, ಪಾಲಕರೇ, ನಿಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಎಲ್ಲರೂ ಶರಣು ಶರಣಾರ್ಥಿ ನೀವು ಎಲ್ಲಿದ್ದೀರಿ? ನೀವು ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಚಪ್ಪಾಳೆ ಕಟ್ತಾರೆ, ಚಲೋ ನಮಸ್ಕಾರ ಮಾಡಿದ್ರೆ ಸ್ವಾಮಿ ನಮಗಂತ ಅಂದ್ರೆ ಎಲ್ಲರೂ ಶರಣು ಶರಣಾರ್ಥಿ. ಕಲಿಬೇಕು ನೀವೆಲ್ಲ, ಸುಮ್ಮನೆ ಹೆಂಗಾರ ಬಂದು ಹೆಂಗಾರ ಕೂತ್ ಹೋಗೋದಲ್ಲ. ಇನ್ನೊಂದ್ಸಲ ಹೇಳಿ, ಶರಣು ಶರಣಾರ್ಥಿ. ಇದು ಕನ್ನಡದ ಪದ. ನಮಸ್ಕಾರ ಅನ್ನೋದು ಸಂಸ್ಕೃತನೇ. ಅದು ಕನ್ನಡದಲ್ಲಿ ಇದ್ದೀರಿ ನೀವೆಲ್ಲ, ಕರ್ನಾಟಕದಲ್ಲಿ ಇದ್ದೀರಿ ನೀವು. ಏನು ನಮ್ದೇನ, ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ನೀವು ಪ್ರಬಂಧ ಬರೀತಿರಲ್ಲ, ಅದಕ್ಕೂ ಪೂರಕವಾಗಿರ್ತಕ್ಕಂಥದ್ದು, ಮತ್ತೆ ರಸಪ್ರಶ್ನೆಗಳು ಏನ್ ಮಾಡ್ತಿರಲ್ಲ ಅದಕ್ಕೂ ಪೂರಕವಾಗಿರ್ತಕ್ಕಂಥದ್ದು, ಚಿತ್ರಕಲೆಯನ್ನು ಬರ್ತಿಲ್ಲ ಅದಕ್ಕೂ ಪೂರಕವಾಗಿರ್ತಕ್ಕಂಥದ್ದು. ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. 24 ಗಂಟೆಗಳ ಕಾಲ ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಕ್ಕಂಥ ಗಿಡಗಳು ಯಾವುವು? ಯಾರೆಂದ್ರೆ ಹೇಳಿದ್ರೆ ತಕ್ಷಣವೇ ಬಹುಮಾನ ನಾನು ಕೊಡ್ತೇನೆ. ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಕ್ಕಂಥ ಅತಿ ಹೆಚ್ಚು ಆಮ್ಲಜನಕ 24 ಗಂಟೆಗಳ ಕಾಲ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಕ್ಕಂಥ ಗಿಡಗಳು ಅಲ್ಲ 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 ಅಲ್ಲ. ಯಾರು ಹೇಳ್ತಾರೆ? ಹೇಳ್ತಾರೆ, ಬೇಗ ಹೇಳ್ಬೇಕು. ಅವ್ರು ಹೇಳ್ತೀನಿ ಕೇಳ್ಬೇಕು. ಯಾರಾದ್ರೂ ಹೇಳ್ಬೋದು, ಅರ್ಥಂತ ಹೇಳ್ಬೇಕು. ಗೊತ್ತಿಲ್ಲ ನಿಮಗೆ ಏನ್ ಬರೀತೀರಿ ರಸಪ್ರಶ್ನೆ? 24 ಗಂಟೆಗಳ, ನಾನು ನಿಸರ್ಗ ಚಿಕಿತ್ಸಾ ತಜ್ಞನಾಗಿ ನೀವು ಕೇಳ್ತಾ ಇದ್ದೀನಿ ಪ್ರಶ್ನೆ. 24 ಗಂಟೆಗಳ ಕಾಲ ನಿರಂತರವಾಗಿ ಆಮ್ಲಜನಕವನ್ನೇ ಬಿಡುಗಡೆ ಮಾಡ್ತಕ್ಕಂಥ ಗಿಡಗಳು ಯಾವುವು? ಯಾರು ಹೇಳಿ? ತುಳಸಿ ಗಿಡ. ಚಪ್ಪಾಳೆ ತಟ್ರಿ. ಮತ್ತೆ ಒಂದಾಯ್ತು, ಇನ್ನೂ ಹೇಳ್ರಿ. ಇದೇ ರಸಪ್ರಶ್ನೆ ಮುಂದೆ ಬರೆಯಕ್ಕೆ ಅನುಕೂಲ ಆಗ್ತದೆ. ಅರಳಿ ಮರ. ಚಪ್ಪಾಳೆ ತಟ್ರಿ. ಇನ್ನೊಂದು ಮತ್ತೆ ಅಲ್ಲ ಅಲ್ಲ ಇರ್ಲಿ ಸಾಕು ಕೇಳಿದ್ರಿ. ಈಗಿನ ಸಾಕು ನೋಡಿ, ನಿಸರ್ಗದಲ್ಲಿ ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದು. ನಾನು ಇದ್ರ ಬಗ್ಗೆ ಒಂದಿಷ್ಟು ಮನವರಿಕೆಯನ್ನು ಮಾಡ್ತಾ ಇದ್ದೇನೆ. 24 ಗಂಟೆಗಳ ಕಾಲ ಆಮ್ಲಜನಕವನ್ನೇ ಬಿಡುಗಡೆ ಮಾಡ್ತಕ್ಕಂಥ ಒಂದಿಷ್ಟು ಉಪಯುಕ್ತವಾಗಿರ್ತಕ್ಕಂಥ ಸಸಿಗಳದ. ಅವುಗಳನ್ನ ಯಾವಾಗಲೂ ನಮ್ಮ ಹತ್ತರನೇ ಋಷಿ ಮುನಿಗಳು ಏನಂದ್ರೆ, ಆ ಒಂದು ಬುದ್ಧ ತಪಸ್ಸು ಮಾಡಿದ, ಅದಕ್ಕೇನಂತಾರ ಬೋಧಿ ವೃಕ್ಷ. ಕೃಷ್ಣ ಅದೇ ಎಲೆಯಲ್ಲಿ ಹುಟ್ಟಿಲ್ಲ ಅಂತ ಹೇಳಿದರು. ಅಲ್ಲ, ಅದೇ ಅಶ್ವತ್ಥ ವೃಕ್ಷ, ಅಶ್ವತ್ಥ ಎಲೆನೇ ಅದ್ರಾಗ ತೋರಿಸ್ತಾರೆ ಚಿತ್ರಣ. ಕೃಷ್ಣ ನೋಡಿರ್ಬೇಕು ಅಲ್ಲ, ಅದು 24 ಗಂಟೆಗಳ ಕಾಲ ಆಮ್ಲಜನಕವನ್ನು ಕೊಡ್ತದೆ. ಬನ್ನಿ ಮರ ನೀವು ನೋಡ್ಬೇಕು. ಯಾರಾದ್ರೂ ಆಯುರ್ವೇದ ತಜ್ಞರಿದ್ರು, ಯಾರಾದ್ರೂ ತಪಸ್ಸು ಇದ್ರು ಅಂದ್ರೆ, ಬಹಳ ಜನ ಆಗಿದ್ರಿ ನಮ್ಗೆ ಮಕ್ಕಳಾಗಿಲ್ಲ ಅಂದ್ರೆ ಒಂದಿಷ್ಟು ಏನಾದ್ರೂ ಆರೋಗ್ಯದ ವ್ಯತ್ಯಾಸ ಇರ್ತದ. ನೀವು ಬನ್ನಿ ಗಿಡಕ್ಕೆ ಹೋಗಿ ಏನಪ್ಪಂದ್ರೆ, ನೀವು ಸುತ್ತ ಹಾಕಿದ್ರೆ ನಿಮ್ ಮಕ್ಕಳಾಗ್ತಾವ. ಬನ್ನಿ ಗಿಡ ಸುತ್ತ ಹಾಕಿದ್ರೆ ಮಕ್ಕಳಾಗ್ತಾವ. ಹಿಂಗೆ ಒಂದು ತಮಾಷೆ ಒಂದು ಘಟನೆ ಹೇಳಿ ನಾನು ವಿಷಯಕ್ಕೆ ಬರ್ತೇನೆ. ಅವ್ರು ಬಂದ್ರು, ಅವ ಬನ್ನಿ ಗಿಡಕ್ಕ ಸುತ್ತ ಹಾಕಿರ. ಎಷ್ಟು ದಿನ ಸುತ್ತ ಹಾಕ್ತಾರೆ? ಒಂದು 10 ಅಮಾಸೆ ಸುತ್ತ ಹಾಕಿರ ಅಂತ ಹೇಳಿದ. 10 ಅಮಾಸೆ ಬಂದು ಬನ್ನಿ ಗಿಡಕ್ಕೆ ಸುತ್ತ ಹಾಕಿರ. ಏನ್ರಿ ಅಲ್ಲ, ನೀವು ಹೇಳಿದ್ರಿ 10 ಅಮಾಸೆ ಬಂದು ಬನ್ನಿ ಗಿಡಕ್ಕೆ ಸುತ್ತ ಹಾಕಿದ್ರೆ ಮಕ್ಕಳಾಗ್ತಾವ ಅಂತ ಹೇಳಿದ್ರಿ. ಆದ್ರೆ ನನ್ನ ಮಕ್ಕಳೇ ಆಗಿಲ್ಲ. ಇಲ್ಲ, ಆಗ್ಬೇಕಾಗಿತ್ತು. ನಿನ್ನ ಆರೋಗ್ಯ ಸುಧಾರಣೆ ಆಗ್ತಿತ್ತು ಜೊತೆಗೆ. ನಿನ್ನ ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ ಅಂತ ಕೇಳಿದ್ರು. ನನಗೆ ಮದುವೆ ಆಗಿಲ್ಲ ಅಂದ. ಮದುವೆ ಆಗಿಲ್ಲ ಅಂದ್ರೆ ಮಕ್ಕಳಾಗ್ತವೆ. ಹಂಗ ಮದುವೆನೂ ಆಗಿರಬೇಕು. ನಿಸರ್ಗದಿಂದ ಬರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಏನೈತಲ್ಲ ಗಾಳಿ, 100 ಔಷಧಗಳು ಮಾಡದಂತ ಒಂದು ಅದ್ಭುತ ಕಾರ್ಯವನ್ನ ಒಂದು ಮುಂಜಾನೆ ಅವೇ ಆಮ್ಲಜನಕ ನಮಗೆ ಕೊಡ್ತದೆ. ಅದಕ್ಕಾಗಿ ನಿಮ್ಗ ಹೇಳಿದ್ರು ನಮ್ಗ ತಜ್ಞರಲ್ಲಿ, ಕೋವಿಡ್ ಸಮಯದಲ್ಲಿ ಏನೆಲ್ಲ ಸಿಕ್ತಿತ್ತು ಆಮ್ಲಜನಕದ ಏನದಲ್ಲ ಸಿಗ್ತಿರ್ಲಿಲ್ಲ. ಆಮ್ಲಜನಕದ ಕೊರತೆ ಉಂಟಾಗ್ತಿತ್ತು. ಎಷ್ಟೋ ಮಂದಿ ಆಮ್ಲಜನಕ ಸಿಗಲ್ಲ ಅಂತಾನೆ ಸತ್ತು ಹೋದ್ರು. ಅದಕ್ಕಾಗಿ ಈ ತುಳಸಿ ಗಿಡ, ಬನ್ನಿ ಮರ, ಇದು ಅಶ್ವತ್ಥ ಮರ, ಆಮೇಲೆ ಏನಂತಂದ್ರೆ ಪತ್ರಿ
ಪತ್ರಿ ಗಿಡ ಇವು 24 ಗಂಟೆಗಳ ಕಾಲ ಆಮ್ಲಜನಕವನ್ನು ಕೊಡುತ್ತೆ. 20 ಗಂಟೆಗಳ ಕಾಲ ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ಆಲದ ಮರ. 18 ಗಂಟೆಗಳ ಕಾಲ ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ಬೇವಿನ ಗಿಡ, ಬೇವಿನ ಮರ. ಅತಿ ಕಡಿಮೆ ಆಮ್ಲಜನಕವನ್ನು ಕೊಡ್ತಕ್ಕಂಥ ಗಿಡ ಯಾವ್ದು ಹೇಳಿ ನೋಡೋಣ? ಹುಣಸಿ ಮರ. ಅದಕ್ಕ ಯಾರಾದ್ರೂ ಹುಣಸಿ ಗಿಡಕ್ಕೆ ಹೋದ್ರಪ್ಪ ಅಂದ್ರೆ ಜವ್ ಇರ್ತಾವಲ್ಲ, ಜವ್ ಇರಲ್ಲ ಅಲ್ಲಿ. ಕಡಿಮೆ ಆಮ್ಲಜನಕ ಕೊಡೋದ್ರಿಂದ ಉಸಿರಾಟ ತೊಂದರೆ ಆಗ್ತದ. ಅಲ್ಲಿ ಯಾರಾದ್ರೂ ಏನಪ್ಪ ಅಂದ್ರೆ ಹುಣಸಿ ಗಿಡದ ಕೆಳಗಡೆ ಮಲ್ಕೊಂಡ್ರಪ್ಪ ಅಂದ್ರ ಅವ್ರ ಉಸಿರಾಟ ತೊಂದರೆ ಆಗ್ತದ. ಅವಾಗಂತರ ನನಗೆ ಜವ್ ಕುದಿಗೆ ಮೇಲೆ ಕುಂತಿತ್ತು. ಇಲ್ಲ ಜವ್ ಇನ್ನೇ ದೊಡ್ಡ ದೇವ ಐತಿ. ಯಾವ ದೆವ್ವನು ಕೂಡ ಏನಪ್ಪ ಅಂದ್ರೆ ಕುತ್ತಿಗೆ ಮೇಲೆ ಕೊಡಂಗಿಲ್ಲ. ಅದಕ್ಕಾಗಿ ನಿಮಗೊಂದಿಷ್ಟು ತಿಳುವಳಿಕೆ ಇರಬೇಕಾಗ್ತದೆ. ನಿಸರ್ಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಇವತ್ತ ನಾವೆಲ್ಲರೂ ನಿಸರ್ಗ ಇಲ್ಲಾಂದ್ರೆ ಯಾರು ಮುಂಬರುವ ದಿನಮಾನಗಳಲ್ಲಿ ನಾವು ಯಾರು ಉಳಿಯೇ ಇಲ್ಲ. ಬಹಳ ಭಯಾನಕವಾಗಿರ್ತಕ್ಕಂಥ ನಾವೆಲ್ಲ ಅಳಿವಿನ ಅಂಚಿನಲ್ಲಿ ಇದ್ದೀವಿ. ಈಗ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ನಾವು ಅಳಿವಿನ ಅಂಚಿನಲ್ಲಿ ಇದ್ದೀವಿ. ಎಷ್ಟೊಂದು ಗಿಡಗಳಿದ್ದು, ಎಷ್ಟೊಂದು ಮರಗಳಿದ್ದು, ಇವತ್ತಿಲ್ಲ. ಮರಗಳ ಸಂಖ್ಯೆ 70% ಏನಂದ್ರೆ ಕಡಿಮೆ ಆಗಿದೆ. ಹೀಗೆ ಆದ್ರೆ ಮುಂಬರುವ ದಿನಮಾನಗಳಲ್ಲಿ ಬಹಳ ಭಯಾನಕವಾಗಿರ್ತಕ್ಕಂಥ ಎಷ್ಟು ವರ್ಷಪ್ಪ ಅಂತ ಹೇಳಿದ್ರೆ ಒಂದು 10-15 ವರ್ಷದಲ್ಲಿ ಏನಪ್ಪ ಅಂದ್ರೆ ಚಿಂತಾಜನಕವಾಗಿರ್ತಕ್ಕಂಥ ಸ್ಥಿತಿಯನ್ನು ಎದುರಿಸಬೇಕಾಗ್ತದ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ 5 ತತ್ವಗಳ ಬಗ್ಗೆ ನಮಗೆ ಜಾಗೃತಿ ಇರಬೇಕು. 5 ತತ್ವಗಳು ಯಾವುದು? ನೆಲ, ಜಲ, ಅಗ್ನಿ, ವಾಯು, ಆಕಾಶ. ಇವು 5 ಮಾತಾಡೋದೇ ಅರಿವಿಗೆ ಹೇಳಿತನವನ್ನ ತೋರಿಸ್ಬೇಡ್ರಿ. ಹೊರವುಳ್ಳವರಾಗಿ ಕುತ್ಕೊಳ್ರಿ. ನಾ ಹೇಳ್ತಾ ಇದ್ದೀನಿ ನಿಮಗೆ, ಕೇಳ್ರಿ ಒಂದಿಷ್ಟು. ನಾವು ಮಾತನಾಡಿಸಿದಾಗ ಮಾತನಾಡಬೇಕು. ಇವು 5 ತತ್ವ ಬಹಳ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಗತಿಯನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೀನಿ ನಾನು. ಈ 5 ತತ್ವಗಳ ಉಳಿರಲ್ಲ ಅಂದ್ರ ಮುಂಬರುವ ದಿನಮಾನಗಳಲ್ಲಿ ಬಹಳ ಭಯಾನಕ. ಪ್ರತಿಯೊಂದು ಕೂಡ ಏನಪ್ಪ ಅಂದ್ರೆ ನಾವೆಲ್ಲ ವಿಚಾರ ಮಾಡ. ಅದಕ್ಕಾಗಿ ಇವತ್ತೇನ್ ಮಾಡ್ತಾ ಇದ್ದಾರ, ನಮ್ಮ ವಾಹನಗಳು ಏನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ನಾವು ಎಲೆಕ್ಟ್ರಿಕಲ್ ವಾಹನಗಳನ್ನು ಖರೀದಿ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ಅವಶ್ಯಕತೆ ಇಲ್ಲ. ಈಗ ಮುಂಬರುವ ದಿನಮಾನಗಳೆಲ್ಲ ಹೋಗೇ ಬಿಡ್ತದೆ. ಪೆಟ್ರೋಲ್ ಸಿಗಂಗಿಲ್ಲ ನಮಗೆ, ಡೀಸೆಲ್ ಸಿಗಂಗಿಲ್ಲ ನಮಗೆ. ಸೌರಶಕ್ತಿಯಿಂದ ಏನಪ್ಪ ಅಂದ್ರೆ ಓಡಿಸುವಂತ ವಾಹನಗಳು ಬರ್ತಾವೆ. ಇವತ್ತು ಬಂದವೆ ಆಲ್ರೆಡಿ. ನೀರಿನ ಮುಖಾಂತರ ನೀರನ್ನೇ ಬೆಳಗಿಸಿ ನೀರಿನಿಂದ ಓಡಿಸುವಂತ ವಾಹನಗಳು ಬರ್ತಾವೆ ನಮಗೆ. ಅದಕ್ಕಾಗಿ ನಾವೆಲ್ಲ ಜಾಗೃತ ಆಗಬೇಕು. ಮುಂಬರುವ ದಿನಮಾನಗಳಲ್ಲಿ ನಾವು ಉಳಿಬೇಕಾಗಿತ್ತಂದ್ರ, ನಮ್ಮ ಮುಂದಿನ ಪೀಳಿಗೆ ಉಳಿಬೇಕಾಗಿತ್ತಂದ್ರ ಇವು 5 ತತ್ವಗಳ ಬಗ್ಗೆ ನಮ್ಗೆ ಏನಪ್ಪ ಅಂದ್ರೆ ಕಾಳಜಿ ಇರಬೇಕು. ಒಂದೇದು ಸೂರ್ಯ ಓಝೋನ್ ಪದರ ಏನಪ್ಪ ಅಂದ್ರೆ ಇವತ್ತು ಅತಿ ಹೆಚ್ಚು ಬಿಸಿಲಿತ್ತು. ಅತಿ ಹೆಚ್ಚು ಬಿಸಿಲು ನೋಡ ಕಾಲಜ್ಞಾನದಲ್ಲಿ ಜೋಡು ಸೂರ್ಯರು ಮೂಡ್ಯಾರನ್ನ ಬೆಂಕಿ ಮಳೆ ಸುರಿತಾದನ್ನ ಕೆಡಗಾಲ ಐತಿ ಅಂತ ಸಾಕಿರ್ತಾರೆ. ಕೊಡೆಕಲ್ ಬಸವಣ್ಣ ಛತ್ರಿ ಬಂದ್ರೆ ಜೋಡು ಸೂರ್ಯ ಅಂದ್ರೆ ಯಾರು ಸೂರ್ಯ ಕೊಡಕ್ಕಿಲ್ಲ. 2 ಸೂರ್ಯನಷ್ಟೇ ಏನಪ್ಪ ಅಂದ್ರೆ ಅಧಿಕವಾಗಿರ್ತಕ್ಕಂಥ ಬಿಸಿಲು ಬರ್ತದ. 60 ಡಿಗ್ರಿ ಬಿಸಿಲು ಬಂದಾಗ ನೀವು ಎಲ್ಲಿ ಉಳಿತೀರಿ? ಉರಿದು ಹೋಗ್ತೀರಿ. ಹುಣಚಿಕಾಪುರದಂಗ ಉರಿದು ಹೋಗ್ಬಿಡ್ತೀರಿ. ಅದಕ್ಕೆ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರೆ ನಾವು ಸೂರ್ಯನ ತಾಪಮಾನ ಕೂಡ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಹೆಚ್ಚು ಭೂಮಿಗೆ ಬೀಳಾರ್ದಂಗ ಅದೇನು ಒಂದು ಬಹಳ ಭಾರಿ ಬಿಸಿಲು ಬಂದ್ರ 38 ಭಾರಿ ಬಿಸಿಲಾಯ್ತು. 39, 40 ಅಂದ್ರೆ ಮುಗಿತು. ಇವತ್ತ ದಿಲ್ಲಿ ಅಂತ ಪಟ್ಟಣದಲ್ಲಿ ಏನಪ್ಪ ಅಂದ್ರೆ ದಿಲ್ಲಿ ಅಂತ ನಗರದಲ್ಲಿ 50 ತನಕ 48 ತನಕ ಏನಪ್ಪ ಅಂದ್ರೆ ಹೋಗ್ತದಂದ್ರೆ ವಿಚಾರ ಮಾಡ್ರಿ ನೀವು. ಅದಕ್ಕಾಗಿ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರೆ ನಮ್ಮ ಕಾಶಿರಾಜ ಸರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ವಿದ್ಯಾರ್ಥಿಗಳಿಗೆ ಪರಿಸರದ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮ ಎನ್ವೈರನ್ಮೆಂಟ್ 5 ತತ್ವಗಳ ಸಮತೋಲನತೆ. ಪರಮ ಪೂಜ್ಯರಾಗಿರ್ತಕ್ಕಂಥ ಜ್ಞಾನಯೋಗಿ ಸಿದ್ದೇಶ್ವರರಿಗೆ ಎಷ್ಟು ಮುಂದಾಲೋಚನೆ ಇತ್ತು. ಅವ್ರನ್ನೇನು ಲಿಂಗೈಕ್ಯ ಆಗ್ತಾರೆ ಅನ್ನೋದು ಒಂದು 6 ತಿಂಗಳಿತ್ತು. ಅವಾಗ ಸುಮಾರು ಒಂದು 300-400 ಜನ ಸ್ವಾಮಿಗಳು ಕೊಲ್ಲಾಪುರದಲ್ಲಿ ಸೇರಿದ್ವಿ. ಎಲ್ಲರೂ ಕುರಿತು ಕಣಿಯರೆ ಹೇಳಿದ್ರು ನೋಡ್ರಿ, ಮುಂಬರುವ ದಿನಮಾನಗಳಲ್ಲಿ ಪರಿಸರ 5 ತತ್ವಗಳ ಬಗ್ಗೆ ಏನಪ್ಪ ಅಂದ್ರೆ ಜನಜಾಗೃತಿ ಮೂಡಿಸ್ಬೇಕು. ಅಂತದೊಂದು ಕಾರ್ಯಕ್ರಮವನ್ನು ಮಾಡಿ ಅಂತಂದಾಗ ಅಪ್ಪಗಳು ಎದರಿನಲ್ಲಿ ಏನಪ್ಪ ಅಂದ್ರೆ ಅದ್ರ ಚಾಕೌಟ್ ತಯಾರು ಮಾಡ್ತಾ ಇದ್ದಾರೆ, ಚಿಂತನೆ ಮಂತ್ರ ತಯಾರು ಮಾಡ್ತಾರೆ. ಅದ್ರಲ್ಲಿ ನಾನು 15 ದಿನಗಳ ಕಾಲ ಪಾಲ್ಗೊಂಡಿದ್ದೆ. 5 ತತ್ವಗಳು. ಭೂಮಿ ಇವತ್ತು ಭೂಮಿ ವಿಷ ಆಗಿದೆ. ಭೂಮಿ ಒಳಗ ಸಂಪೂರ್ಣ ಭೂಮಿ ವಿಷಯವಾಗಿದೆ. ಅರ್ಥ ಮಾಡಿಕೊಳ್ಳಿ ನೀವೆಲ್ಲ. ನೀವು ಯಾರಾದ್ರೂ ರೈತಾಪಿ ವರ್ಗದ ಮಕ್ಕಳಿದ್ರೆ ನಿಮ್ಮ ಮನೆಯಾಗ ಹೇಳಬೇಕು, ನಾವು ಭೂಮಿಗೆ ವಿಷ ಉಳಿಸಬಾರ್ದು. ಭೂಮಿಗೆ ವಿಷ ಉಳಿಸೋದು ನಾವೇನಪ್ಪ ಅಂದ್ರೆ ತಾಯಿ ವಿಷ ಉಳಿಸೋದು 2 ಒಂದೇ. ಭೂಮಿ ತಾಯಿಗೆ ಏನಪ್ಪ ಅಂದ್ರೆ ರಾಸಾಯನಿಕ
ಗೊಬ್ಬರಗಳನ್ನ ಹಾಕಿ ನಮ್ಮ ಭೂಮಿಯನ್ನ ಹಾಳು ಮಾಡ್ತಾ ಇದ್ದೀವಿ. ಭೂಮಿ ವಿಷಯವಾಯ್ತಂದ್ರೂ ಬಹಳ ಕಷ್ಟವಾಗಿದೆ. ಒಂದೇದು ನಮ್ಮ ಗಾಳಿ ವಿಷಯವಾಗಿದೆ. ಗಾಳಿ ಎದರ ಮುಖಾಂತರ ನಾವು ಉರಿಯ ಪ್ಲಾಸ್ಟಿಕ್ ಸುಟ್ಟಿ ಅಂದ್ರೆ ಇಷ್ಟು ಭಯಾನಕವಾಗಿರ್ತಕ್ಕಂಥ ಇದರಿಂದ ಗೊತ್ತಿಲ್ಲ ನಿಮಗೆ. ಇಡೀ ವಾತಾವರಣ ಏನಪ್ಪ ಅಂದ್ರೆ ಅತ್ಯಂತ ಭಯಾನಕ ಮಾಡ್ತದ. ಅದು ಬೇಗ ಏನಪ್ಪ ಅಂದ್ರೆ ಓಜನ್ ಪದರಿಗೆ ಹೋಗ್ತದೆ. ಪ್ಲಾಸ್ಟಿಕ್ ದಯವಿಟ್ಟು ಸುಡಬೇಡ್ರಿ. ಅದಕ್ಕೆ ಪ್ಲಾಸ್ಟಿಕ್ ಮರುಬಳಕೆ, ಪ್ಲಾಸ್ಟಿಕ್ ಇಲ್ಲದೇ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ವೈದ್ಯರು ಹೇಳಿದ್ರೀಗ ನಾನೇನಪ್ಪ ಅಂದ್ರೆ ಒಂದು ನಿರ್ಧಾರ, ನನ್ನಿಂದಲೇ ಬದಲಾವಣೆ ಆಗ್ಬೇಕು. ನಾನು ಒಂದು ನಿರ್ಧಾರಕ್ಕೆ ಬಂದೆ. ಇವತ್ತಿಂದ ನಮ್ಮ ಔಷಧಿ ಅಂಗಡಿ ಒಳಗ ನಾನು ಪ್ಲಾಸ್ಟಿಕ್ ಬಳಸಂಗಿಲ್ಲ. ಇದ್ರೂ ಕೂಡ ಕೊಡ್ಲಿಲ್ಲ. ಇವತ್ತಿನವರೆಗೆ ನಾನು ಪ್ಲಾಸ್ಟಿಕ್ ಬಳಸಿಲ್ಲ. ನಾನು ಮಾರ್ಕೆಟ್ ಹೋಗ್ಬೇಕಾದ್ರೆ ನಾನೇನಪ್ಪ ಅಂದ್ರೆ ಚೀಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಇಂಥ ಒಂದು ಅವೇರ್ನೆಸ್ ಬರ್ಬೇಕಲ್ಲ, ಅವ್ರಿಗೊಂದು ಜೋರಾದ ಚಪ್ಪಾಳೆ ತಟ್ಟರಿ. ಈ ಅವೇರ್ನೆಸ್ ಪ್ರತಿಯೊಬ್ಬರು ಇವತ್ತಿನಲ್ಲಿ ನಾವು ಪ್ರಾರಂಭಿಸಬೇಕು. ಸುಮ್ಮನೆ ಔಪಚಾರಿಕವಾಗಿ ನೀವೆಲ್ಲರೂ ಬರಲಿ ತಗೊಂಡು ಸ್ಪರ್ಧೆ ಇಟ್ಟಾರ. ಮುಖ್ಯ ಗುರಿ ಅಂದ್ರೆ ನಿಮ್ಮಲ್ಲಿ ಒಂದಿಷ್ಟು ಅರಿವು ಮೂಡಿಸೋ ಸಲುವಾಗಿ, ಒಂದಿಷ್ಟು ಪ್ರಕೃತಿಯನ್ನು ಕುರಿತು ಬಂದ್ರೆ ಜಾಗೃತಿ ಮೂಡಿಸೋ ಸಲುವಾಗಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ ಅವರಿಗೆ ಉದಯಗಿಲ್ಲ ಅವರಿಗೆ. ಅವ್ರು ಮಾಡೋದಲ್ಲ, ಇದು ಬಹಳ ಜನ ಬ್ಯಾಕ್ಗ್ರೌಂಡ್ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಧಾರವಾಡದಲ್ಲಿ ಇಷ್ಟೊಂದು ಅಕಾಡೆಮಿಗಳದಾವ, ಇಷ್ಟೊಂದು ಏನಪ್ಪ ಅಂದ್ರೆ ಸ್ಪರ್ಧೆ ಬೆಳೀತಾ ಇದೆ. ಆದ್ರೆ ನಿಜವಾದ ಪರಿಸರ ಬಗ್ಗೆ ಕಳಕಳಿ ಉಳ್ಳವರಾಗಿ, ನಿಜವಾದ ಅಂದ್ರೆ ದೇಶಾಭಿಮಾನ ಅಂದ್ರೆ ಯಾವ್ದಂದ್ರ ಪ್ರಕೃತಿ ಬಗ್ಗೆ ಯಾರು ಕಾಳಜಿ ತಗೋತಾರಲ್ಲ ಅವರಿಗೆ ನಿಜವಾದ ದೇಶಾಭಿಮಾನ ಅಂತ ತಗೋಬೇಕು. ಅದಕ್ಕಂತ ನಿಜವಾದ ದೇಶಾಭಿಮಾನ ವ್ಯಕ್ತಿದ್ರೆ ನಾನು ಬಹಳ ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ. ಅದು ನಮ್ಮ ಕಾಶಿರಾಜ್ ಸರ್ ಅವರು. ಅವರಿಗೆ ಬೆನ್ನೆಲುಬಾಗಿ ಎಲ್ಲ ಸಿಬ್ಬಂದಿಯವರು ನಿಂತಿದ್ದಾರೆ. ಮತ್ತೆ ಅವರಿಗೆ ಅನೇಕ ಏನಪ್ಪ ಅಂದ್ರೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಮತ್ತೆ ಅವ್ರು ಹೇಳಿದ್ರು, ಇವತ್ತು ನಾನೇನಾದ್ರೂ ಈ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ಲಿಕ್ಕೆ ಅಂದ್ರೆ ಉಡೇರ್ಮನಿ ಸರ್ ಅವರ ಒಂದು ಉಪಕಾರವನ್ನ ಎಂದಿಗೂ ಮರೆಯಿಲ್ಲ ಅಂತ ಹೇಳಿದ್ರು. ಉಡೇರ್ಮನಿ ಸರ್ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಇಲ್ಲ ಅಂದ್ರೂ ಕೂಡ ಅವ್ರು ಮಾತು ನೆನೆಸಿದ್ರಲ್ಲ. ಇಲ್ಲಿ ಪರಿಸರವಾದಿಗಳು ಕುಂತಾರ. ಪರಿಸರವಾದಿಗಳು ಪುಸ್ತಕಗಳು ಬಂದಿತ್ತು. ಯಾರು ಚೆಲಿಮಲ್ಲಿಯನ್ನು ತಗೋ ವ್ಯಕ್ತಿ ಇದ್ದಲ್ಲ, ಅವರೆಲ್ಲ ಪರಿಸರವಾದಿಗಳು. ಪಕ್ಷಿಗಳು ಬೆಳಿಬೇಕು. ಪಕ್ಷಿಗಳು ಕೂಡ ಏನಪ್ಪ ಅಂದ್ರೆ ನಮ್ಮ ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರತಿಯೊಂದು ಪಕ್ಷಿಗಳು, ಪ್ರತಿಯೊಂದು ಪ್ರಾಣಿಗಳು, ಪ್ರತಿಯೊಂದು ಕೂಡ ಏನಪ್ಪ ಅಂದ್ರೆ ಈ ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಅದರ ಸಲುವಾಗಿ ನಮಗೇನು ಪಂಚತತ್ವದ ಬಗ್ಗೆದಾಗ ನಮಗೇನಪ್ಪ ಅಂದ್ರೆ ನಿಜವಾದ ಕಾಳಜಿ ಇತ್ತು ಅಂದ್ರೆ ಪರಿಸರ ಉಳಿತದ. ಪರಿಸರ ಉಳಿದ್ರೆ ನಾವು ಉಳಿತೀವಿ, ನಾವು ಉಳಿದ್ರೆ ಮುಂದಿನ ಪೀಳಿಗೆ ಉಳಿತದ. ಇಲ್ಲಾಂದ್ರೆ ಏನಪ್ಪ ಅಂದ್ರೆ ಎಲ್ಲ ಭಯಾನಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದ. ನಿಮ್ಗೆ ಗೊತ್ತಿರಲಿ, ಕಾಲಜ್ಞಾನದ ಒಂದು ವಚನವನ್ನು ಹೇಳಿ ನನ್ನ ಮಾತು ವಿರಾಮವನ್ನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರೂ ಈಗ ಆ ಸ್ಪರ್ಧೆ ಒಳಗೆ ಭಾಗವಹಿಸ್ಲಿಕ್ಕೆ ಬಂದಿದ್ದಾರೆ. ಕಾಲಜ್ಞಾನದಲ್ಲಿ ಹೇಳ್ತದ, ಏನಂತ ಹೇಳ್ತಾರಂದ್ರೆ, ಸೊಳ್ಳು ಸೊಟ್ಟು ಹಾರುವುದಯ್ಯ, ಗಟ್ಟಿ ಬೀಜ ಉಳಿಯುವುದಯ್ಯ, ಒಳ್ಳೆ ದಿನಗಳು ಬರುವಾಗ ನಾವು ಮುಂದೆ ಅವತರಿಸುವಯ್ಯ. ಸೊಳ್ಳು ಸೊಟ್ಟು, ಯಾವುದು ಸೊಳ್ಳು ಸೊಟ್ಟು? ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲವೋ, ಯಾರಲ್ಲಿ ನೈತಿಕ ಅಧಪತನ ಇದೆಯೋ, ಯಾರೇನಪ್ಪ ಅಂದ್ರೆ ಪ್ರಕೃತಿಯನ್ನು ಗೌರವಿಸುವುದಿಲ್ಲವೋ ಅವರೆಲ್ಲವೂ ಸೊಳ್ಳು ಸೊಟ್ಟು. ವಿಚಾರ ಮಾಡಿದ್ರೆ ಎಲ್ಲ ಸೊಳ್ಳು ಸೊಟ್ಟು ಆಗಲಿ. ಗಟ್ಟಿ ಯಾರು? ಯಾರು ಪ್ರಕೃತಿಯನ್ನು ಪ್ರೀತಿಸಿ, ಯಾರು ಪ್ರಕೃತಿ ದತ್ತವಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಜೀವನವನ್ನು ಮಾಡ್ತಾರೆ, ಯಾರು ನಮ್ಮ ಒಂದು ನೈತಿಕವಾಗಿರ್ತಕ್ಕಂಥ ಮೌಲ್ಯವನ್ನು ಕಾಪಾಡಿಕೊಂಡು ನಾವು ಯಾರು ಬದುಕ್ತೀವಲ್ಲ ಅಂತವರಿಗೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಉಳಿಗಾಲ ಇದೆ ಅನ್ನುವಂಥ ಮಾತನ್ನ ಮಹಾತ್ಮರು ಹೇಳ್ಯಾರ. ನೋಡ್ಬೇಕು ಇವೆಲ್ಲ ಹೆಂಗಾಗ್ತದಂದ್ರ, ಒಂದು ಕಡೆ ಅತಿ ಹೆಚ್ಚು ಬಿಸಿಲಾಗ್ತದೆ, ಒಂದು ಕಡೆ ಅತಿ ಹೆಚ್ಚು ಮಳೆ ಆಗ್ತದ, ಒಂದು ಕಡೆ ಏನಪ್ಪ ಅಂದ್ರೆ ಮಳೆನೇ ಇಲ್ಲ, ಮಳೆ ಇಲ್ಲಾರ್ದೇ ಬರಬೇಕು, ಒಂದು ಕಡೆ ಏನಪ್ಪ ಅಂದ್ರೆ ತಾಪಮಾನದ ವೈಪರೀತ್ಯಗಳಾಗ್ತವ. ಈ ರೀತಿ ಏನಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಏನಾಗ್ತದೆ ಅಂತ ಕೇಳಿದ್ರ ಪ್ರಕೃತಿ ವಿಕೋಪಗಳು ಹೆಚ್ಚಾಗ್ತವ. ಹೊರಗಡೆ ದೇಶ ಏನಾಗ್ತದಂದ್ರೆ ಅವು ಏನಪ್ಪ ಅಂದ್ರೆ ಈಗಾಗಲೇ ನಡೆದು ಬಿಟ್ಟಾರ. ಅವ್ರವ್ರೇ ಬಾಂಬ್ ಹಾಕೊಂಡು ಅವ್ರವ್ರೇ ಮುಗಿದೋಗ್ಬಿಡ್ತಾರ. ಮುಂಬರುವ ದಿನಮಾನಗಳಲ್ಲಿ ನೀವು ತಾಮ್ರಪಟ್ಟದ ಮೇಲೆ ಬಂದಿರ್ಕೊಂಡಿದ್ದು ನಾ ಹೇಳುವಂತ ಮಾತಲ್ಲ, ಮಹಾತ್ಮರು ಹೇಳ್ಯಾರ. ಶರಣರು ಹೇಳಿರ್ತಕ್ಕಂಥ, ಮಹಾತ್ಮರು ಹೇಳಿರ್ತಕ್ಕಂಥ ಮಾತುಗಳು ಎಂದೂ ಸುಳ್ಳಾಗಂಗಿಲ್ಲ. ಇದು ಪ್ರಕೃತಿ ಪ್ರಳಯ ಆಗೋದಿಲ್ಲ, ಪ್ರಕೃತಿ ಬದಲಾವಣೆ ಆಗ್ತದ. ಈ ಪ್ರಕೃತಿ ನಿಸರ್ಗ ಏನಲ್ಲ ಬದಲಾವಣೆ, ತನ್ನಷ್ಟು ತಾನೇ ಬದಲಾವಣೆ ಆಗ್ತದ. ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಪೂರ್ವದಲ್ಲಿ ನಾವು ಎಷ್ಟು ಜನ ಇದ್ದೀವಿ? ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದೀವಿ? 33 ಕೋಟಿ ಜನಸಂಖ್ಯೆ. ನಮ್ಮ ಭಾರತ ದೇಶದ ಜನಸಂಖ್ಯೆ ಎಷ್ಟಿತ್ತು? ಇವತ್ತಷ್ಟಿದೆ ಭಾರತ ದೇಶದ ಜನಸಂಖ್ಯೆ 140 ಕೋಟಿ ಮೀರಿದೆ. ವಿಚಾರ ಮಾಡ್ಕೊಳ್ಳಿ ನೀವು. ನಾವು ಜನಸಂಖ್ಯೆ ಒಳಗ ಚೀನಾವನ್ನ
ಇತ್ತು, ಚಪಾತಿ ಇತ್ತು, ಎಲ್ಲೋಯ್ತದು. ದಯವಿಟ್ಟು ಏನಂದ್ರೆ ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರು. ನನಗೆ 53 ವರ್ಷ, ಈಗ 50 ಒಂದೇ ಇಂಗ್ಲಿಷ್ ಮೆಡಿಸಿನ್ ತಗೊಂಡಿಲ್ಲ. ನೀವು ನಂಬರಿ ಬಿಡ್ತೀರಿ ಬಿಡ್ರಿ. ಯಾವುದೇ ಪ್ರಸಂಗದಲ್ಲಿ ಕೂಡ ಬಂದ್ರೆ ನಾವು ಇಂಗ್ಲಿಷ್ ಮೆಡಿಸಿನ್ ದೂರ ಇರಬೇಕು. ಇವತ್ತು ಏನೈತಲ್ಲ ಆರೋಗ್ಯದ ಏನೊಂದು ತೊಂದರೆಗಳಿದಾವಲ್ಲ, ನಮ್ಮ ತಪ್ಪಿನ ಅರಿವಿನಿಂದಾಗಿ ಈಗ ನಾನು ತೋರಿಸಿದ್ರೆ ಪಕ್ಕ ಕುಂತವರು ಶರಣರು ನೋಡ್ರಿ, 45 ಜನ ಯಾವ ಜಿಲ್ಲೆಯದು, ಹಾಸನ ಜಿಲ್ಲೆಯಲ್ಲಿ ಬಂದ್ರೆ ಸತ್ತಿದ್ದಾರೆ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ. ಯಾವ ಕಾರಣಕ್ಕಾಗಿ? ಕೋವಿಡ್ ಇಂಜೆಕ್ಷನ್ ಮಾಡಿದ್ರು. ಅದಕ್ಕಲ್ಲ, ನಾವೇನಂದ್ರೆ ಅವರ ದಿನಚರಿ ಸರಿ ಇರಲಿಲ್ಲ, ಅವ್ರು ಸರಿಯಾದ ದಿನಚರಿ, ಅವ್ರ ಆಹಾರದ ಕ್ರಮ ಸರಿ ಇರಲಿಲ್ಲ. ಅವ್ರು ಅತಿ ಹೆಚ್ಚು ಗೋಧಿ ಬಳಸ್ತಿದ್ರು, ಅತಿ ಹೆಚ್ಚು ಏನಪ್ಪಂದ್ರೆ ಕರ್ದ ಪದಾರ್ಥಗಳನ್ನ ಬಳಸ್ತಿದ್ರು. ಈ ರೀತಿಯಾಗಿ ಏನಪ್ಪಂದ್ರೆ ಅವ್ರು ಸರಿಯಾದ ಏನಪ್ಪಂದ್ರೆ ವ್ಯಾಯಾಮ ಇರಲಿಲ್ಲ. ನಾನು ಇವತ್ತಿಗೂ ಕೂಡ ಸಣ್ಣ ಹುಡುಗರಿಗೆ ಬೆಳಗ್ಗೆ 2-2.5 ತಾಸು ಏನಪ್ಪಂದ್ರೆ ನಾವು ಹುಡುಗರ ಜೊತೆ ಆಟ ಆಡ್ತಿರ್ತೀನಿ, ವಾಕಿಂಗ್ ಹೋಗ್ತೀನಿ, 10 ಕಿಲೋಮೀಟರ್ ತನಕ ಏನಪ್ಪಂದ್ರೆ ನಡಿತೀನಿ. ಇದು ಬೇಕು, ಪ್ರತಿಯೊಬ್ಬರಲ್ಲಿ ಬೇಕು. ಶರೀರವನ್ನು ಬಳಸಬೇಕು. ಎಷ್ಟು ಬಳಕೆ ಬಳಸ್ತೀರಿ ಅಷ್ಟು ಇದು ತಾಳ್ಕೆ ಬರ್ತದ, ಎಷ್ಟು ಇದಕ್ಕೆ ಮುಗುಲಿಗೆ ಮಾಡ್ತೀರಿ ಅಷ್ಟು ಬೇಗ ಹೋಗ್ತದ. ಅದಕ್ಕೆ ಆ ನಿಟ್ಟಿನೊಳಗ ಇವತ್ತು ನಮ್ಮ ಕಾಶಿರಾಜ ಸರ್ ಅವರು ಏನ್ ಇವತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಪರಿಸರದ ಮಹತ್ವವನ್ನು ಕುರಿತು, ಪರಿಸರದ ಸಂರಕ್ಷಣೆಗಾಗಿ ಏನಂತಂದ್ರೆ ಮಕ್ಕಳಲ್ಲಿ ಜಾಗೃತಿ, ಆ ನಿಟ್ಟಿನೊಳಗೆ ಅದನ್ನು ಓದಲಿಕ್ಕೆ ತಿಳ್ಕೊಂಡು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ಯಾರ. ಆ ನಿಟ್ಟಿನೊಳಗೆ ಪರಿಸರದ ಜಾಗೃತಿ ಮೂಡಿಯನ್ನು ತಿಳ್ಕೊಂಡು ಏನಂತಂದ್ರೆ ಅವ್ರ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದಾರ. ಪರಿಸರವನ್ನು ಕುರಿತವರಿಗೆ ಇನ್ನೂ ತಿಳುವಳಿಕೆ ಹೆಚ್ಚಾಗಲಿ ಅಂತ ತಿಳ್ಕೊಂಡು ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರ. ಇದೆಲ್ಲವೂ ಕೂಡ ನಿಮ್ಮ ಸಲುವಾಗಿ ಆಯೋಜನೆ ಮಾಡಿದಾರ. ನೀವೆಲ್ಲೇ ಕಾರ್ಯಕ್ರಮಕ್ಕೆ ಹೋಗಿ ಮೊದಲೇನಂದ್ರೆ ಶಾಂತ ಚಿತ್ರದಿಂದ ಹಿರಿಯರು ಮಾತನಾಡ್ತಕ್ಕಂಥ ವಿಷಯಗಳನ್ನ ಕುರಿತು ಅಷ್ಟು ಅನೇಕ ವಿಷಯಗಳು ನಿಮ್ಗೆ ಪೂರಕ ಆಗ್ತಾವ, ನಿಮ್ಮ ಪ್ರಬಂಧಕ್ಕೆ ಪೂರಕ ಆಗ್ತಾವ, ಅನೇಕ ವಿಷಯಗಳನ್ನ ಬಂದ್ರೆ ನಿಮ್ಮ ರಸಪ್ರಶ್ನೆಗೆ ಪೂರಕ ಆಗ್ತಾವ. ಆ ನಿಟ್ಟಿನೊಳಗೆ ನಮ್ಮಂದ್ರೆ ಎಲ್ಲೇ ಹೋದ್ರು ಕೂಡ ಏನಂದ್ರೆ ತಾಳ್ಮೆ ಇರಬೇಕು ವಿದ್ಯಾರ್ಥಿಗಳು ಅಂತ ಮಾತನಾಡುತ್ತಾ ಇವತ್ತೇನಂದ್ರೆ ಒಬ್ಬರಿಗಿಂತ ಒಬ್ಬರು ಏನಂದ್ರೆ ಸುಂದರವಾಗಿರ್ತಕ್ಕಂಥ ಮಾತುಗಳು ಮಾಡಿದಾರ. ಇವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಪರಿಸರವಾದಿಗಳಾಗಿರ್ತಕ್ಕಂಥ ನೋಡ್ರಿ, ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಆಮ್ಲಜನಕವನ್ನು ಕೊಡ್ತಕ್ಕಂಥ ಗುಡ್ಡ ಯಾವುದು? ಹೇಳಿದ್ರಿ ಹುಡುಗರು, ಜೋರಾಗಿ ಹೇಳ್ಬೇಕು, ಎಲ್ಲರೂ ಹೇಳಿದ್ರು ಸರ್. ಕಪ್ಪತ್ತ ಗುಡ್ಡ. ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಆಮ್ಲಜನಕವನ್ನು ಒದಗಿಸುವಂತ ಒಂದು ಬೆಟ್ಟ ಇದ್ರೆ ಅದು ಕಪ್ಪತ್ತ ಗುಡ್ಡ. ಆ ಕಪ್ಪತ್ತ ಗುಡ್ಡವನ್ನ ಉಳಿಸ್ಲಿಕ್ಕೆ ನೋಡ್ಬೇಕು. ನೀವೆಲ್ಲ ಕಪ್ಪತ್ತ ಗುಡ್ಡ ಮೈನಿಂಗ್ ಮಾಡಕತ್ತಿದ್ರು ಇದರಲ್ಲಿ ಕಪ್ಪತ್ತ ಗುಡ್ಡ. ಅದಕ್ಕಾಗಿ ಅವರಿಗೆ ಏನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸುಮ್ಮನೆ ಅಲ್ಲ, ಸರ್ಕಾರ 5 ಲಕ್ಷ ರೂಪಾಯಿ ಕೊಟ್ಟು ಏನಪ್ಪ ಇನ್ನೂ ಚಲೋ ಕೆಲಸ ಮಾಡ್ರಿ ಕರ್ನಾಟಕ ರಾಜ್ಯದಲ್ಲಿ ತಿಳ್ಕೊಂಡಿದ್ದರಿಂದ ಅವ್ರಿಗೆ ಏನಂದ್ರೆ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಗೌರವಿಸ್ತಂದ್ರ ಯಾವ ಕಾರಣಕ್ಕಂದ್ರೆ ಪರಿಸರದಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ರಿ. ಅದಕ್ಕಾಗಿ ನಿಮ್ಗೆ ಪ್ರಶಸ್ತಿ ಕೊಡಂಗಿಲ್ಲ. ಅಲ್ಲಿ ಗೊತ್ತಿಲ್ಲ ನಿಮಗೆ ಏನೇನು ಒಂದಾದ್ರಕ್ಕೆ ಒಬ್ಬ ಹೆಣ್ಮಗಳು ಮುದುಕಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಯಾರ ಹೆಣ್ಮಗಳು? ನಾಚಿ ಬರ್ಬೇಕು ನಿಮ್ಗೆಲ್ಲ. ಶಾಲೆ ಕಲ್ಯಾಣ ಹೆಣ್ಮಗಳು ಪದ್ಮವಿಭೂಷಣ ಪ್ರಶಸ್ತಿ ತಗೋತಾರ. ನೀವು ಇದ್ರ ಮಾತಾಡಕತ್ತೀರಿ ಪರಿಸರದ ಬಗ್ಗೆ ಮಾತಾಡೋ ವಿಚಾರ ಮಾಡಿದ್ರೆ ನನ್ನ ಮಾತುಗಳು ನೋವಾದ್ರೂ ಕೂಡ ನನಗೇನು ಬೇಜಾರಿಲ್ಲ. ವೈದ್ಯ ಹೇಳಿದ್ರು ಬುದ್ಧಿಗಂತ, ನಕ್ ಹೇಳಿದ್ರು ಗಡಿಗೆಗಂತ, ಗಾದೆ ಮಾತು ಹೇಳ್ತಾರೆ ಹಳ್ಳಿ. ಅದಕ್ಕ ನಾವು ತಿಳುವಳಿಕೆ ಮಾತುಗಳದ, ಇವ್ರು ನಿಮ್ಮ ಅರಿವಿನ ಮಾತುಗಳದಾವ. ಅರಿವು ಇತ್ತು ಅಂದ್ರೆ ಅರಿವಿನ ಮಾತುಗಳನ್ನ ಅರಿವಿನಾಗ ಇಟ್ಕೊಂಡು ಜೀವನ ಬದಲು ಮಾಡ್ಕೊತಿದ್ರು. ಅರಿವಿಗಳಿದ್ರೆ ಬಂದು ಇಲ್ಲೇ ಬೇಕಂದ್ರೆ ಜೀವನ ಯಥಾವತ್ ಬಳಸ್ಕೊತೀರಿ ಅಷ್ಟೇ, ಮತ್ತೇನಿಲ್ಲ. ನೀವೆಲ್ಲ ಅರಿವುಳ್ಳವರಿದ್ರೆ ಅರಿವಿಗಳಿಗಳಿದ್ರಿ ಅಂದ್ರಲ್ಲ ಜೋರಾಗಿ ಅದನ್ನು ಅಂತ. ನೀವೆಲ್ಲ ಅರಿವಿಗಳಿಗೆಲ್ಲ ಅರಿವುಳ್ಳವರ ಅರಿವುಳ್ಳವರಿದ್ರ ಹೀಗೆ ಅರಿವುಳ್ಳವರಾಗಿ ಬಾಳಬೇಕು. ಅದಕ್ಕ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದಾರ. ನಾವು ಪ್ರವಚನಕಾರ ಮೊದಲೇ ಮಾತಾಡ್ತಾ ಹೋದ್ರು ಕ್ಲಾಸ್ ಗಟ್ಟಲೆ ಹಂಗ ಮಾತನಾಡೋರು. ಅದಕ್ಕಾಗಿ ನನ್ನ ಕರೆಸಿ ಈ ಕಾರ್ಯಕ್ರಮದಲ್ಲಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಪ್ರಕೃತಿ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಡಲಿಕ್ಕಂತ ನಮ್ಮ ಸ್ಫೂರ್ತಿ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಕಾಶಿರಾಜ ಗುರುಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆನ ತಪ್ಪಿ ಅವರ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಾಗಲಿ, ಎಲ್ಲ ಗುರು ಹಿರಿಯರ ಆಶೀರ್ವಾದ ಅವ್ರ ಮೇಲೆ ಇರ್ತದೆ. ಬಸವರಾಜ ಪ್ರವಂತರ ಶ್ರೀರಕ್ಷೆಯಿಂದ ಜಗತ್ತಿನ ಎಲ್ಲ ಸಂತ ಭಗವಂತರ ಒಂದು ಆಶೀರ್ವಾದದಿಂದ ಅವರು ಇನ್ನೂ ಎತ್ತರಕ್ಕೆ ಬೆಳಗ್ಗೆ ಅನ್ನುವಂತ ಮಾತನಾಡುತ್ತಾ ಮುಂಬರುವ ದಿನಮಾನಗಳಲ್ಲಿ ಅವರು ಸ್ವಂತ ಕಟ್ಟಡದೊಳಗೆ ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನೇ ಮಾಡಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಆಶಿಸುತ್ತಾ ವೇದಿಕೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ತಾವೇನು ಪಾಲ್ಗೊಂಡಿದ್ದಾರಲ್ಲ ವಿದ್ಯಾರ್ಥಿ
ಹಿರಿಯರೇ, ಪಾಲಕರೇ, ನೀವೆಲ್ಲರಿಗೂ ಅನಂತ ಕೋಟಿ ಭಕ್ತಿಯ ನಮನಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ. ಓಂ ಶಾಂತಿ ಶಾಂತಿ ಶಾಂತಿ.